ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಟ್ಟಿಗೆ ಬಂದಾಗ ಭಾಳ ಇಂಟೆಲಿಜೆಂಟ್ ಆಗಿ ಏನೇನೋ ಪ್ರಿಪೇರ್ ಆಗಿ ಬರ್ತಾ ಇದ್ವಿ. ನಾನು ನಿಜ ಹೇಳ್ತೀನಿ, ಸಿನಿಮಾಗೆ ಮೊದಲು ನಾನು ಪ್ರಿಪೇರ್ ಆಗಿದ್ದೆ, ಬಟ್ ಸೆಟ್ಗೆ ನಾನು ಫಸ್ಟ್ ಡೇ ಶೂಟ್ ಆದಮೇಲೆ ನಾನು ನೆಕ್ಸ್ಟ್ ಡೇ ಡಿಸೈಡ್ ಮಾಡಿದೆ ಏನು ಪ್ರಿಪೇರ್ ಆಗೋದು ಬೇಡ. ಬಿಕಾಸ್ ಒಬ್ಬ ನುರಿತ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಇದ್ದಾಗ ಆ ಮೂಮೆಂಟಲ್ಲಿ ಇದ್ರೆ ಸಾಕು. ಅವ್ರು ಏನು ಬೇಕು, ಹೇಗೆ ಬೇಕು, ಯಾವ ರೀತಿ ಡೈಲಾಗ್ ಹೇಳ್ಬೇಕು ಎಲ್ಲನೂ ಅವ್ರು ಹೇಳ್ತಾ ಇದ್ದಿದ್ರಿಂದ ಅಷ್ಟೂ ದಿನನೂ ನಾನು ಆ್ಯಕ್ಚುಲಿ ಟೆನ್ಷನ್ ಇಲ್ಲದೆ ಶೂಟಿಂಗ್ ಬರ್ತಾ ಇದೆ. ಬಿಕಾಸ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವೇ ಸ್ವಲ್ಪ ಯಾವ ರೀತಿ ಗ್ರಾಫ್ ಇರಬೇಕು, ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅನ್ನೋದು ನಾವೇ ರಿಸರ್ಚ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನನಗೆ ಆ ಥರ ಕಷ್ಟ ಬಂದೇ ಇಲ್ಲ. ಬಿಕಾಸ್ ಎಲ್ಲೇ ಒಂದು ಪಾಯಿಂಟ್ ಎಲ್ಲಾದರೂ ಕಮ್ಮಿ ಆದರೂ, ಒಂದು ಪಾಯಿಂಟ್ ಎಲ್ಲಾದರೂ ಜಾಸ್ತಿ ಆದರೂ ಅಲ್ಲೇ ಬಂದು ಟಪ್ ಅಂತ ಡೈರೆಕ್ಟ್ರು ಹೇಳ್ತಾ ಇದ್ರು. ಅದು ಅವರ ಒಂದು ಪ್ರೊಫೆಸಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾದ ಬರಹಗಾರರು ಆ್ಯಂಡ್ ಸ್ಪೆಷಲಿ ಹ್ಯೂಮನ್ ಇಮೋಷನ್ಸ್ನ ಬಹಳಷ್ಟು ಅರ್ಥ ಮಾಡ್ಕೊಂಡಿರುವ ರೈಟರ್ ಅವರು. ಅದಕ್ಕಾಗಿ ಅವರು ಈ ಒಂದು ಫ್ಯಾಮಿಲಿ ಡ್ರಾಮಾ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪೋಸ್ಟರ್ ನೋಡಿದಾಗ ನಿಮಗೆ ಇದೆಲ್ಲ ರಾ ರಕ್ತ ಅದೆಲ್ಲ ಕಾಣಿಸ್ಬೋದು, ಬಟ್ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇದೊಂದು ಪ್ಯೂರ್ ಫ್ಯಾಮಿಲಿ ಡ್ರಾಮಾ. ತುಂಬ ಫ್ಯಾಮಿಲಿ ಇಮೋಷನ್ ತುಂಬ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಅದಕ್ಕೆ CSP ಸರ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಈ ಸಿನಿಮಾಗೋಸ್ಕರ ನಾನು ಭಾಳ ಪ್ರಿಪೇರ್ ಆಗಿದೆ, ಸರ್ಗೂ ಗೊತ್ತು. 1.5-2 ತಿಂಗಳು ಒಳ್ಳೆ ಹುಚ್ಚರ ಥರ ಪ್ರಿಪೇರ್ ಆಗ್ತದೆ. ನನ್ನ ವೈಫ್ ಕೂಡ ಕೇಳ್ತಾರೆ ನಿಮ್ಗೆ ಏನಾಗಿದೆ ಅಂತ. ಬಟ್ ಒಂದು ದಿನ ಪ್ರಿಪರೇಷನ್ ಎಲ್ಲ ಲಾಸ್ಟ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ, ಸರ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಸರ್ ಒಂದು ವಿಡಿಯೋ ಕಳಿಸಿದ್ರು. ಸರ್ ಸಡನ್ ಆಗಿ ಒಂದೇ ದಿನದಲ್ಲಿ, ಅಂದ್ರೆ ಈ ಕ್ಯಾರೆಕ್ಟರ್ಗೆ ಸಾಯಿ ಸರ್ ಮಾಡುವಂತ ಕ್ಯಾರೆಕ್ಟರ್ಗೆ ಯಾವ ರೀತಿ ಲುಕ್ ಚೆನ್ನಾಗಿರುತ್ತೆ, ಯಾವ ರೀತಿ ವಾಕ್ ಚೆನ್ನಾಗಿರುತ್ತೆ ಅಂತ ಅವ್ರು ಒಂದು ವಿಡಿಯೋ ಮಾಡಿ ಕಳಿಸಿದ್ರು. ನಾನು ಅಲ್ಲಿಗೆ ಅಯ್ಯೋ ದೇವ್ರೆ, ಇಷ್ಟೊಂದೆಲ್ಲ ಪ್ರಿಪೇರ್ ಆಗಿದ್ದು ವೇಸ್ಟ್ ಆಯ್ತಲ್ಲ ಅನ್ನೋ ಲೆವೆಲ್ಗೆ. ಬಿಕಾಸ್ ಅದೇ ಸರ್ ಹೇಳಿದಾಗೆ 50 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅವ್ರ ಸೆಟ್ಟಲ್ಲಿ ಇದ್ದಂತಹ ರೀತಿ ಸರ್ ನಮ್ಮಂತ ಆಕ್ಟರ್ಸ್ಗೆ ಅದೊಂದು ಟೆಕ್ಸ್ಟ್ ಬುಕ್ ಸರ್. ನೀವು ಇಲ್ಲಿ ಇದ್ದೀರಾ ಅಂತ ನಾನು ಹೇಳ್ತಲ್ಲ, ನನ್ನ ಫ್ರೆಂಡ್ಸು ಕೂಡ ಇದೇ ಮಾತು ಹೇಳ್ತಾ ಇದ್ದಾರೆ. ಬಿಕಾಸ್ ಆಫ್ಟರ್ 50 years 50 ವರ್ಷ ಆದ ಮೇಲೂ ಕೂಡ ಅದೇ ಶ್ರದ್ಧೆ, ಅದೇ ಭಯ, ಅದೇ ಭಕ್ತಿ ಅಭಿನಯದ ಮೇಲೆ ಸರ್ ತೋರಿಸ್ತಾ ಇರೋದು ನಮ್ಮಂಥ ಯುವ ನಟರಿಗೆ ಅದೊಂದು ರೀತಿ ತುಂಬಾ ದೊಡ್ಡ ಉದಾಹರಣೆ. ಅದು ನೀವು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಅಲ್ಲಿ ಲೈವ್ ಆಗಿ ಮಾಡಿ ತೋರಿಸಿದ್ರ. ಸೊ ಅದು ಉದಾಹರಣೆ. ಸುಮ್ಮನೆ ಭಾಷಣದಲ್ಲಿ ಹೇಳೋದು ಇನ್ನೊಂದು, ಅದನ್ನ ನಿಜವಾಗ್ಲೂ ಬದುಕೋದು ಇನ್ನೊಂದು. ಸೊ ಅದನ್ನ ನೀವು ಮಾಡಿ ತೋರಿಸಿದ್ರೆ. ಸೊ ರಿಯಲಿ ಥ್ಯಾಂಕ್ ಯು. ಸರ್ ಜೊತೆ ನಾನು ತುಳು ಸಿನಿಮಾ ಮಾಡಿದ್ದೆ, ಅದ್ರಲ್ಲಿ ಬರೀ 3 ದಿನ ನಾವು ಜೊತೆಲಿ ಆಕ್ಟ್ ಮಾಡಿದ್ದೆ. ನಾನು ಅವಾಗಲೇ ಅನ್ಕೊಂಡಿದ್ದೆ ಸರ್ ಜೊತೆ ಒಂದು ಫುಲ್ ಫ್ಲೆಜ್ ಸಿನಿಮಾ ಮಾಡ್ಬೇಕಲ್ಲ ಅಂತ. ಇದು ಫುಲ್ ಫ್ಲೆಜ್ ಅಲ್ಲ, ಫುಲ್ ಸಿನಿಮಾದಲ್ಲಿ ಅವರೇ ಹೀರೋ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಸೊ ಅಂತ ಒಂದು ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ತುಂಬಾ ಧನ್ಯವಾದ. ಅಂಡ್ ಎಲ್ಲದಕ್ಕೂ ಚೌಕಿದಾರೆ ಕಾರಣ ಅಂಡ್ ನಮ್ಮ ನಿರ್ಮಾಪಕರು ಸರ್. ನಿಮ್ಮ ಜರ್ನಿನೇ ಬಹಳ ದೊಡ್ಡ ಇನ್ಸ್ಪಿರೇಷನ್ ಸರ್ ನಮ್ಮಂತ ಯುವಕರಿಗೆ. ನಿಜವಾಗ್ಲೂ ಅವರ ಲೈಫ್ ಜರ್ನಿ ನಾನು ಕೇಳಿದಾಗ ಈ ಸಿನಿಮಾದಲ್ಲಿ ಇನ್ನಷ್ಟು ಕಷ್ಟಪಟ್ಟು ಆಕ್ಟ್ ಮಾಡಬೇಕು, ಇನ್ನಷ್ಟು ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಅವರ ಲೈಫ್ ಜರ್ನಿ ನಮಗೆ ಕೊಡ್ತು. ಅವ್ರೇನು ನಮಗೆ ರೆಮ್ಯುನರೇಷನ್ ಆಗಿರಲಿ ಅಥವಾ ಅವ್ರು ಕೊಡುವಂಥ ಪ್ರೊವಿಷನ್ಸ್ ಏನು ಅದಕ್ಕಿಂತ ದೊಡ್ಡದು ಅವರ ಲೈಫ್ ಜರ್ನಿ ಒಂದು ತುಂಬ ದೊಡ್ಡ ಪ್ರೊವಿಷನ್ ಆಗಿತ್ತು ನಮಗೆ ಸರ್. ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್, ಅವ್ರು ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕು. ಆ್ಯಂಡ್ ಶ್ವೇತಾ ಮ್ಯಾಮ್, ನಿಮ್ಮನ್ನು ಚಿಕ್ಕವನಿರುವಾಗ ನೋಡ್ತಾ ಇದ್ದೆ, ನಿಮ್ಮ ಸಾಂಗ್ಸ್ ನನಗೆ ಭಾಳ ಫೇವ್ರೇಟ್, ಮನೆಯಲ್ಲೂ ತುಂಬ ಫೇವ್ರೇಟ್. ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಭಾಳ ಖುಷಿ ಆಗಿತ್ತು. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ಮ್ಯಾಮ್. ಆ್ಯಂಡ್ ಧನ್ಯ ಅವರು ಫಸ್ಟ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ಕಂಪ್ಲೀಟ್ಲಿ ವೆರಿ ವೆರಿ ಡಿಫ್ರೆಂಟ್ ಈ ಸಿನಿಮಾದಲ್ಲಿ. ಆ್ಯಂಡ್ ಅವ್ರು ಆ್ಯಕ್ಟ್ ಮಾಡುವಂಥ ರೀತಿ, ಅವರ ಪಾತ್ರ ಈ ಸಿನಿಮಾದಲ್ಲಿ ಮಾಡಿರುವಂಥ ಕೆಲಸಗಳು ನಿಜವಾಗ್ಲೂ ಅದು ಅವರಲ್ಲಿರುವಂಥ ಆಕ್ಟರ್, ಪ್ರಾಮಾಣಿಕ ಆಕ್ಟರ್ ಇರೋದ್ರಿಂದ ಆ ಥರ ಕ್ಯಾರೆಕ್ಟರ್ ನೀವು ಆ ಥರ ಪ್ಲೇ ನೀವು ಮಾಡಕ್ಕೆ ಸಾಧ್ಯ ಆಯಿತು. ಸೊ ಕಂಗ್ರ್ಯಾಚುಲೇಷನ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಮ್ಯಾಮ್ ಕೂಡ ಶೂಟ್ ಟೈಮಲ್ಲಿ ತುಂಬ ಇಟ್ ವಾಸ್ ರಿಯಲಿ ನೈಸ್ ಬೀಯಿಂಗ್ ವಿತ್ ಯು ಪೀಪಲ್. ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಆ್ಯಂಡ್ ಸಿದ್ದಣ್ಣ ಸರ್, ನೀವು 15 ವರ್ಷ ಹೇಳಿದಾಗ ನನಗೂ 15 ವರ್ಷದಿಂದ ಪರಿಚಯ ಇವರು. ನಾನು ಕನ್ನಡದಲ್ಲಿ ಮಾಡಿದಂಥ ಮೊದಲನೇ ಸಿನಿಮಾದಲ್ಲಿ ಸಿದ್ದಣ್ಣ ಇದ್ದರು. ಅವರು ಸಿನಿಟೆಕ್ಸ್ ಸೂಲಿ ಸರ್ ಜೊತೆ. ಸೊ ಆವತ್ತಿಂದ ಇವರು ಪರಿಚಯ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಸಲೀಸಾಗಿ ಅವ್ರ ಜೊತೆ ಮಾಡುವಂಥ ಅವಕಾಶ ಸಿಕ್ತು. ಕಂಪ್ಲೀಟ್ ಟೀಮ್, ಮ್ಯೂಸಿಕ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 5 ಸಚಿನ್ ಬಸ್ರೂರ್ ಅವರು 5ಕ್ಕೆ 5 ಸಾಂಗು, 4 ಸಾಂಗು 100% 4 ಸಾಂಗ್ ಹಿಟ್. ಸೊ
ಚಂದ್ರಶೇಖರ್ ಸರ್ಗೆ ಅದೊಂದಿದೆ, ಅಂದ್ರೆ ಸಾಂಗ್ ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಹೇಳ್ತಾ ಇದ್ರು, ನಾನು ಆಕ್ಚುಲಿ ಕತೆ ಕೇಳಿದಾಗ ಸರ್ ಹೇಳಿದ್ರೆ ಸಾಂಗ್ ಸಗದಾಗಿ ಮಾಡ್ತೀನಿ, ಹೌದಾ ಮಾಡ್ತಾರೆ ಅಂತ ಅನ್ಕೊಂಡೆ. ಬಟ್ ಆಕ್ಚುಲಿ ಅವ್ರಿಗೆ ತುಂಬಾ ಹೋಲ್ಡ್ ಇದೆ, ಅಂದ್ರೆ ಪ್ರಾಯಶಃ ಅವ್ರು ನಿದ್ದೆ ಮಾಡಕ್ ಬಿಟ್ಟಿಲ್ಲ ಅನ್ಕೋತೀನಿ ಸಚಿನ್ ಅವರಿಗೆ ಸರ್. ಆಕ್ಚುಲಿ 4 ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಸಿನಿಮಾ ಕೂಡ ಅಷ್ಟೇ, ಒಂದು ಆನೆಸ್ಟ್ ಪ್ರಯತ್ನ ಇದು. ಕಂಪ್ಲೀಟ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಸ್ಟೈಲ್ ಆಫ್ ಸಿನಿಮಾ ದಿಸ್ ಇಸ್. ಸೊ ಇದರಲ್ಲಿ ಏನೇ ಕ್ರೆಡಿಟ್ ಬಂದ್ರು ಈ ಸಿನಿಮಾಗೆ ಅಥವಾ ನನ್ನ ಆಕ್ಟಿಂಗ್ ಅಥವಾ ಯಾರ್ದು ಏನೇ ಆದರೂ ಇದಕ್ಕೆ ದೊಡ್ಡ ಮೇನ್ ಕ್ರೆಡಿಟ್ ಸಲ್ಲಬೇಕಾಗಿರೋದು ಚಂದ್ರಶೇಖರ್ ಬಂಡ್ಯಪ್ಪ ಸರ್ಗೆ. ಥ್ಯಾಂಕ್ ಯು, ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.